ಐಟಿ ಸಿಟಿ ಬೆಂಗಳೂರಿನಲ್ಲಿ ಗೂಗಲ್ ಅತಿ ದೊಡ್ಡ ಕ್ಯಾಂಪಸ್ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ 20,000 ಉದ್ಯೋಗಿಗಳಿಗೆ ಹೊಸ ಕಚೇರಿ ತೆರೆಯುವುದಕ್ಕೆ ಗೂಗಲ್ನ ಆಲ್ಫಾಬೆಟ್ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ವೀಸಾ ನೀತಿಗೆ ಗೂಗಲ್ ಚೆಕ್ಮೇಟ್ ನೀಡಿದೆಯಾ? ಹಾಗಿದ್ರೆ ಅಮೆರಿಕ ವೀಸಾ ನಿಯಮ ಬಿಗಿಗೊಳಿಸಿರುವಂತಹ ಟ್ರಂಪ್ ಹೀಗಾಗಿ ವಿದೇಶಿ ಪ್ರತಿಭೆ ಅಮೆರಿಕಕ್ಕೆ ಕರೆತರುವುದು ಕಠಿಣ ಆಗಿರುತ್ತೆ. ಹೀಗಾಗಿ ಬೆಂಗಳೂರು ಫೋಕಸ್ ಮಾಡಿದ್ದಾರೆ ಆಲ್ಫಾಬೆಟ್ ಅಂತ ಹೇಳಲಾಗ್ತಾ ಇದೆ. ಭಾರತದಲ್ಲಿ ಹೆಚ್ಚಿನ ಟೆಕ್ಕಿಗಳನ್ನು ನೇಮಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಲಾಗಿದೆ. ಉದ್ಯೋಗದ ಪ್ರಕರಣ ಹೆಚ್ಚಿಸೋದಕ್ಕೆ ಹೊಸ ಕಟ್ಟಡ ರೆಡಿ ಏನಾದರೂ ಆಗ್ತಾ ಇದೆಯಾ? ವೈಟ್ ಫೀಲ್ಡ್ ಟೇಕ್ ಕಾರ್ಡಿನಾನಲ್ಲಿ ಬೃಹತ್ ಬಿಲ್ಡಿಂಗ್ ಕೂಡ ನಿರ್ಮಾಣ ಆಗ್ತಾ ಇರುವಂಥದ್ದು. ಮುಂದಿನ ತಿಂಗಳಿಂದಲೇ ಒಂದು ಬಿಲ್ಡಿಂಗ್ ಆರಂಭ ಆಗುತ್ತೆ. ಜಾಗತಿಕ ಆಲ್ಫಾಬೆಟ್ನಲ್ಲಿ 1,90,000 ಉದ್ಯೋಗಿಗಳು, ಬೆಂಗಳೂರಿನಲ್ಲಿ 20,000 ಉದ್ಯೋಗಿಗಳು ತಲುಪುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಿಬಿಟ್ಟು ಅಂದಾಜು ಮಾಡಲಾಗಿದೆ. ಸೊ ಇದೀಗ ಹೊಸ ಒಂದು ಕಾರ್ಯತಂತ್ರ ಬರ್ತಾ ಇರುವಂಥದ್ದು, ರೂಪುಗೊಳ್ತಾ ಇದೆ. ಐಟಿ ಸಿಟಿ ಬೆಂಗಳೂರಿನಲ್ಲಿ ಗೂಗಲ್ ಅತಿ ದೊಡ್ಡ ಕ್ಯಾಂಪಸ್ ಆರಂಭ ಆಗಿರುವಂಥದ್ದು. 20,000 ಉದ್ಯೋಗಿಗಳಿಗೆ ಹೊಸ ಕಚೇರಿಯನ್ನು ತೆರೆಯಲಾಗಿದೆ. ಇದು ಗೂಗಲ್ ಆಲ್ಫಾಬೆಟ್ ಸಿದ್ಧತೆ ಅಂತ ಹೇಳಲಾಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ವೀಸಾ ನೀತಿಗೆ ಇದೀಗ ಗೂಗಲ್ ಚೆಕ್ಮೇಟ್ ನೀಡುತ್ತಾ ಹಾಗಿದ್ರೆ ಅಮೆರಿಕ ವೀಸಾ ನಿಯಮ ಬಿಗಿಗೊಳಿಸಿರುವಂತಹ ಟ್ರಂಪ್ ಹೀಗಾಗಿ ವಿದೇಶಿ ಪ್ರತಿಭೆ ಅಮೆರಿಕಕ್ಕೆ ಕರೆತರೋದು ಕಠಿಣ ಆಗಿರುತ್ತೆ. ಹೀಗಾಗಿ ಬೆಂಗಳೂರು ಫೋಕಸ್ ಮಾಡಿದ್ದಾರೆ ಆಲ್ಫಾಬೆಟ್ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಹೆಚ್ಚಿನ ಟೆಕ್ಕಿಗಳ ನೇಮಿಸಿಕೊಳ್ಳೋದಕ್ಕೂ ಕೂಡ ಪ್ಲಾನ್ ಮಾಡಲಾಗಿದೆಯಂತೆ. 1,000 ಉದ್ಯೋಗಿಗಳಿಗೆ ಹೊಸ ಕಚೇರಿಯನ್ನು ತೆರೆಯೋದಕ್ಕೆ ವೈಟ್ ಫೀಲ್ಡ್ ಟೇಕ್ ಕಾರ್ಡರ್ನಲ್ಲಿ ಬೃಹತ್ ಬಿಲ್ಡಿಂಗ್ ಕೂಡ ಮಾಡಲಾಗಿರುವಂಥದ್ದು. ಮುಂದಿನ ತಿಂಗಳಿಂದಲೇ ಒಂದು ಬಿಲ್ಡಿಂಗ್ ಆರಂಭ ಆಗುತ್ತೆ. ಜಾಗತಿಕವಾಗಿ ಆಲ್ಫಾಬೆಟ್ನಲ್ಲಿ 1,90,000 ಉದ್ಯೋಗಿಗಳು, ಬೆಂಗಳೂರಿನಲ್ಲಿ 20,000 ಉದ್ಯೋಗಿಗಳನ್ನು ತಲುಪುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ನೋಡ್ತಾ ಇರ್ಬೋದು, ವೈಟ್ ಫೀಲ್ಡ್ ಟೇಕ್ ಕಾರ್ಡರ್ನಲ್ಲಿ ಬೃಹತ್ ಬಿಲ್ಡಿಂಗ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಮುಂದಿನ ತಿಂಗಳಿಂದಲೇ ಮತ್ತೊಂದು ಬಿಲ್ಡಿಂಗ್ ಆರಂಭ ಆಗತ್ತೆ. ಜಾಗತಿಕವಾಗಿ ಆಲ್ಫಾಬೆಟ್ನಲ್ಲಿ 1,90,000 ಉದ್ಯೋಗಿಗಳು ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಕೂಡ ಹೇಳಲಾಗಿರುವಂಥದ್ದು. 20,000 ಉದ್ಯೋಗಿಗಳಿಗೆ ಉದ್ಯೋಗಾವಕಾಶ ಸಿಗುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಇನ್ನೊಂದು ಕಡೆ ಹೇಳಲಾಗಿದೆ. ಹೊಸ ಕಚೇರಿಯನ್ನು ತೆರೆಯೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ವೀಸಾ ನೀತಿಗೆ ಇದೀಗ ಗೂಗಲ್ ಚೆಕ್ಮೇಟ್ ಏನಾದರೂ ನೀಡುತ್ತಾ ಕಾದು ನೋಡಬೇಕು. ಗೂಗಲ್ ಆಲ್ಫಾಬೆಟ್ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು, ಎಲ್ಲ ಪ್ಲಾನಿಂಗ್ಸ್ ಅನ್ನು ಕೂಡ ಆಯೋಜನೆ ಮಾಡಿಕೊಂಡಿದೆ. ಒಂದು ರೀತಿಯಾಗಿ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ಜೊತೆಯಲ್ಲಿ ಪ್ರಮಾಣ ಹೆಚ್ಚಿಸೋದಕ್ಕೆ ಇನ್ನೊಂದು ಕಡೆ ರೆಡಿ ಮಾಡ್ತಾ ಇರುವಂಥದ್ದು ಕಟ್ಟಡವನ್ನು. ವೈಟ್ ಫೀಲ್ಡ್ ಟೇಕ್ ಕಾರ್ಡರ್ನಲ್ಲಿ ಇರುವಂತಹ ಬೃಹತ್ ಕಟ್ಟಡವನ್ನು ನೀವು ಗಮನಿಸ್ತಾ ಇದ್ದೀರಾ. ಜಾಗತಿಕವಾಗಿ ಆಲ್ಫಾಬೆಟ್ನಲ್ಲಿ 1,90,000 ಉದ್ಯೋಗಿಗಳು ಇರ್ತಾರೆ. ಬೆಂಗಳೂರಿನಲ್ಲಿ ಎಷ್ಟು ಅವಕಾಶಗಳು ಸಿಗಬಹುದು ಅಂತ ನೋಡ್ತಾ ಹೋಗೋದಾದರೆ 20,000 ಉದ್ಯೋಗಿಗಳನ್ನು ತಲುಪುವಂತಹ ಸಾಧ್ಯತೆಗಳು ಇದೆ ಅಂತ ಇನ್ನೊಂದು ಕಡೆ ಹೇಳಲಾಗ್ತಾ ಇದೆ. ಐಟಿ ಸಿಟಿ ಬೆಂಗಳೂರಿನಲ್ಲಿ ಇದೀಗ ಗೂಗಲ್ ಅತಿ ದೊಡ್ಡ ಕ್ಯಾಂಪಸ್ ಅನ್ನು ರೆಡಿ ಮಾಡಿರುವಂಥದ್ದು.